Radhe Radhe. Hello, my beautiful souls. Welcome back to Destiny Decoded Tarot. 88 ಪೋರ್ಟಲ್ ನಡೀತಾ ಇದೆ. ಸೊ ಈ 88 ಪೋರ್ಟಲ್ ನಿಮ್ಮ ಲೈಫಲ್ಲಿ ಏನು ಬ್ಲೆಸ್ಸಿಂಗ್ಸ್ ತರ್ತಿದೆ ಅಂತ ನೋಡೋಣ. ಓಕೆ, ಏನೆಲ್ಲ ನೀವು 88 ಪೋರ್ಟಲಲ್ಲಿ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ನೋಡೋಣ. ಅದ್ರ ಜೊತೆಗೆ ಆನಿಮಲ್ ಸ್ಪಿರಿಟ್ ಗೈಡ್ಸ್ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನೋಡೋಣ. ಓಕೆ, ದ ಮೂನ್ ಕಾರ್ಡ್ ಆ್ಯಂಡ್ ಓಕೆ, 5 of Pentacles, temperance ಇದೆ. ಓಕೆ, ವಿಲ್ ಟೇಕ್. So thank you so much. Thank you, universe. Thank you, angels. Please guide my viewers. Okay. Too many energies. ಏನಾದರೂ ಕ್ವಶನ್ಸ್ ಇದ್ರೆ ಫ್ರೇಮ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವಾಗ ಸಿಕ್ಕರೂ ಅಂದರೆ ಅಕಸ್ಮಾತ್ ಈ ಪೋರ್ಟಲ್ ಕಳೆದ್ರ ಮೇಲೆ ನಿಮಗೆ ಇದು ಸಿಕ್ಕರೂ ಕೂಡ ವಿಡಿಯೋ, ಆವಾಗ ನಿಮ್ಮ ಎನರ್ಜೀಸು ಈ ವಿಡಿಯೋಗೆ ಕನೆಕ್ಟ್ ಆಗಿರುತ್ತೆ ಅಥವಾ ಈ ಎನರ್ಜೀಸ್ಗೆ ಕನೆಕ್ಟ್ ಆಗಿರುತ್ತೆ, ಅದಕ್ಕೆ ನಿಮಗೆ ಸಿಗ್ತಾ ಇರುತ್ತೆ. ಓಕೆನಾ? So thank you universe, thank you angels. Please guide what my viewers are attracting, what they are attracting. ಕಾರ್ಮಿಕ್ ಸೈಕಲ್ಸ್ ಎಲ್ಲ ಎಂಡ್ ಆಗ್ತಾ ಇದೆ. ಓಕೆನಾ? ಲಾಸ್ಟ್ ಮಂತಿಂದನೂ ಆ್ಯಕ್ಚುಲಿ ಹೇಳ್ತೀನಿ, ಕೆಲವೊಂದು ಕಾರ್ಮಿಕ್ ಸೈಕಲ್ಸ್ ಎಂಡಿಂಗ್ ಅಲ್ಲಿದೆ ತುಂಬ ಜನದ್ದು. ಸೊ ದಟ್ ಈಸ್ ಅ ಗುಡ್ ಥಿಂಗ್. ಆ್ಯಂಡ್ ಫೈನಾನ್ಷಿಯಲಿ ಯಾರೆಲ್ಲ ಗ್ರೋ ಆಗೋದಕ್ಕೆ ಇಲ್ಲಿವರೆಗೂ ಕಷ್ಟಪಡ್ತಿದ್ರಿ, ಈ 88 ಪೋರ್ಟಲ್ ನಿಮಗೆ ಫೈನಾನ್ಷಿಯಲಿ ಒಳ್ಳೆ ಗ್ರೋನ ತಂದುಕೊಡುತ್ತೆ. ಡೋಂಟ್ ವರಿ. Yeah, the magician last ಬಂದಿತ್ತು and the chariot card. Okay, let me take 2 more cards, then I'll explain. Please guide. Okay, justice card. Wow. Okay, ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತದೆ ಅಂತ ನಾನು ಹೇಳಿದೆ. ಸೊ ನಿಮಗೆ ಯಾರಿಗೆಲ್ಲ ಅನ್ಯಾಯ ಆಗಿತ್ತು ಇಲ್ಲಿವರೆಗೂ, ನಿಮ್ಮ ಲೈಫಲ್ಲಿ ನ್ಯಾಯ ಸಿಕ್ಕಿರಲಿಲ್ಲ, ಅವ್ರಿಗೆ ಖಂಡಿತವಾಗೂ ನ್ಯಾಯ ಸಿಗುತ್ತೆ ಈ ಪೋರ್ಟಲಲ್ಲಿ. ನಥಿಂಗ್ ಟು ವರಿ. ವಿಕ್ಟ್ರಿ ಇದೆ. ಯಾರೆಲ್ಲ ಇಲ್ಲಿವರೆಗೂ ಸ್ಟ್ಯಾಗ್ನೇಷನ್ ಫೀಲ್ ಮಾಡಿದ್ರಿ, ಒಂದೇ ಕಡೆ ಇದ್ರಿ. ಓಕೆ, ಬ್ಯೂಟಿಫುಲ್ ಕಾರ್ಡ್ ಅಂಡ್ ದಿಸ್ ಇಸ್ ಲವ್ ಆಫ್ ಲೈಫ್. ಸೊ ಕಾರ್ಮಿಕ್ ಸೈಕಲ್ ಯಾರಿದ್ದೆಲ್ಲ ಎಂಡ್ ಆಗ್ತಾ ಇದೆ, ಸೊ ಆ ಕಾರ್ಮಿಕ್ ಸೈಕಲ್ ಎಂಡ್ ಆದ್ರ ಮೇಲೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ತುಂಬ ಜನ 88 ಪೋರ್ಟಲಲ್ಲಿ. ಆ್ಯಂಡ್ ಈ 88 ಪೋರ್ಟಲಲ್ಲಿ ಇನ್ನೊಂದು ಬ್ಯೂಟಿಫುಲ್ ಮೆಸೇಜ್ ಏನಂದರೆ, ಇನ್ಫಿನಿಟಿ, ಯು ಹ್ಯಾವ್ ದ ಕೆಪಾಸಿಟಿ. ಇನ್ಫಿನೈಟ್ ಕೆಪಾಸಿಟಿ ನಿಮ್ಮೊಳಗೆ ಇದೆ. ನಿಮಗೆ ಏನು ಬೇಕು ಅಂತ ಅನ್ಕೊಂತೀರೋ ಅದನ್ನ ಅಟ್ರಾಕ್ಟ್ ಮಾಡುವಂಥದ್ದು ಅಥವಾ ಅಚೀವ್ ಮಾಡುವಂಥದ್ದು ನಿಮಗೆ ಇದೆ. ಆ ಕೆಪಾಸಿಟಿ ನಿಮ್ಮಲ್ಲೇ ಇದೆ. ನಿಮಗೆ ಆ ರಿಸೋರ್ಸಸ್ನ ಯೂನಿವರ್ಸ್ ಗಾಡ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಯೂಸ್ ದಟ್ ರಿಸೋರ್ಸಸ್. ಓಕೆನಾ? ನಿಮ್ಮ ಹತ್ರನೇ ಎಲ್ಲದೂ ಇದೆ. ಸೊ ಯು ಹ್ಯಾವ್ ಟು ಯೂಸ್ ದಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಜಸ್ಟಿಸ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಏನಾದರೂ ಕೋರ್ಟು ಕಚೇರಿ ಆ ಥರದ್ದು, ಅಥವಾ ನಿಮ್ಗೇನೋ ಹಿಂದೆ ಮೋಸ ಆಗಿದೆ, ಸೊ ಅದು ನಿಮಗೆ ಬ್ಯಾಲೆನ್ಸ್ ಔಟ್ ಆಗಿಲ್ಲ ಅಂಥದ್ದು ಏನಾದರೂ ಇದ್ದರೆ, ಅಂದರೆ ಯಾವಾಗಲೂ ನೀವೇ ಕೊಡ್ತಾ ಇರ್ತೀರ ಒಂದು ರಿಲೇಷನ್ಶಿಪ್ಪಲ್ಲಿ, ಆಪೋಸಿಟಿಂದ ನಿಮ್ಗೆ ಏನೂ ಸಿಕ್ಕಿರೋದಿಲ್ಲ, ಸೊ ಅಂಥವ್ರಿಗೆಲ್ಲ ಒಂದು ನ್ಯಾಯ ಸಿಗುವಂಥ ಕಾಲ. ಆ್ಯಂಡ್ ಏನಾದರೂ ಕೋರ್ಟಲ್ಲಿ ಏನಾದರೂ ನೀವು ಲೀಗಲಿ ಏನಾದರೂ ಮಾಡ್ತಾ ಇದ್ರೆ, ಲೀಗಲಿ ಏನಾದರೂ ಕೇಸ್ ಆ ಥರ ಏನಾದರೂ ಹೋಗ್ತಾ ಇದ್ರೆ, ಖಂಡಿತ ನಿಮ್ಮ ಪರವಾಗಿ ಆಗುವಂತಹ ಟೈಮ್ ಇದು. ಜಸ್ಟಿಸ್ ಇಸ್ ಆನ್ ಯುವರ್ ಸೈಡ್. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಮೆಸೇಜ್ ಅಂತ ಅಂದರೆ, ಯು ಹ್ಯಾವ್ ಟು ಬ್ಯಾಲೆನ್ಸ್ ಔಟ್ ದ ಥಿಂಗ್ಸ್. ಓಕೆ, ಯಾರು ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರಿ, ಫೈನಾನ್ಷಿಯಲಿ ಮತ್ತು ರಿಲೇಷನ್ಶಿಪ್ಪಲ್ಲಿ ತುಂಬ ಒಂದು ವೀಕ್ ಮೂಮೆಂಟನ್ನು ಫೇಸ್ ಮಾಡಿದ್ರೆ, ಒಂದು ಕಾನ್ಫ್ಲಿಕ್ಟ್ ಮೂಮೆಂಟನ್ನು ಫೇಸ್ ಮಾಡಿದ್ರೆ, ತುಂಬ ಜಗಳ ಆ ಥರ, ಮತ್ತು ಫೈನಾನ್ಷಿಯಲಿ ತುಂಬ ಪೂರ್ ಅನ್ಸೋದು, ತುಂಬ ಲಾಸಸ್, ಫೈನಾನ್ಷಿಯಲ್ ಲಾಸಸ್ನ ಇಲ್ಲಿವರೆಗೂ ನೋಡಿದ್ರಿ, ಅವ್ರಿಗೆಲ್ಲ ಖಂಡಿತ ಒಳ್ಳೆ ದಿನ ಬರ್ತಾ ಇದೆ. ಸನ್ ಕಾರ್ಡ್ ಬಂದಿದೆ. ಇಟ್ಸ್ ಅ ಸಕ್ಸಸ್ ಕಾರ್ಡ್. ಖಂಡಿತವಾಗ್ಲೂ ಸಕ್ಸಸ್ಸು, ವಿಕ್ಟ್ರಿ ನಿಮ್ಮ ಕಡೆಗೆ ಇದೆ. ಮತ್ತು ಹೇಳಿದ್ನಲ್ಲ, ಯಾರೆಲ್ಲ ನೀವು ಕೋರ್ಟ್ ಮ್ಯಾಟ್ರಲ್ಲಿ ಇಲ್ಲಿವರೆಗೂ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರಿ, ಅಂಥವ್ರಿಗೂ ಕೂಡ ಈ 88 ಪೋರ್ಟಲ್ ಸಕ್ಸಸ್ನ ತರ್ತಾ ಇದೆ. ಆ್ಯಂಡ್ ಯು ಆರ್ ಅಟ್ರಾಕ್ಟಿಂಗ್ ಅ ಸೋಲ್ಮೇಟ್, ಒಂದು ಲಾಯಲ್ ಒಳ್ಳೆ ಪಾರ್ಟ್ನರ್ನ, ಲಾಂಗ್ ಟೈಮ್ ಪಾರ್ಟ್ನರ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಈಕ್ವಲ್ ಗಿವ್ ಅಂಡ್ ಟೇಕ್ ಇರುವಂಥ ಪಾರ್ಟ್ನರ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಈ ಎನರ್ಜಿಯಲ್ಲಿ ತುಂಬ ಜನ ಇದ್ದೀರಾ. ಏನು ಎಮೋಷ್ನಲ್ ಲಾಸಲ್ಲಿ ತುಂಬ ಜನ ಇದ್ದೀರಾ ಆಲ್ರೆಡಿ. ಸೊ ನಾನು ಲಾಸ್ಟ್ ಒಂದು ರೀಡಿಂಗಲ್ಲೂ ಕೂಡ ನಾನು ಹೇಳಿದ್ದೆ, ಲಾಸ್ಟ್ ಮಂತ್ ರೀಡಿಂಗಲ್ಲಿ ಕಾರ್ಮಿಕ್ ಸೈಕಲ್ಸು ತುಂಬ ಎಂಡ್ ಆಗ್ತದೆ ಈ ಇಯರಲ್ಲಿ. ಆ್ಯಂಡ್ ಲಾಸ್ಟ್ ಮಂತಲ್ಲಿ ಕೂಡ ತುಂಬ ಕಾರ್ಮಿಕ್ ಸೈಕಲ್ಸ್ ನನಗೆ ಕಾಣಿಸ್ತಾ ಇತ್ತು. ಸೊ ಆ ಕಾರ್ಮಿಕ್ ಸೈಕಲ್ ಎಂಡ್ ಆದ್ರ ಮೇಲೆ ಕೆಲವರೆಲ್ಲ ಇನ್ನೂ ಡಿಪ್ರೆಷನ್ ಫೇಸಲ್ಲಿ ಯಾರಿದ್ದೀರಾ, ದಯವಿಟ್ಟು ಅದರಿಂದ ಹೊರಗೆ ಬಂದು ಮೂಮೆಂಟನ್ನು ಮಾಡಬೇಕಾಗತ್ತೆ. ಡಿಪ್ರೆಷನ್ ಫೇಸಿಂದ ಹೊರಗೆ ಬನ್ನಿ. ನಿಮ್ಮ ಎಮೋಷನ್ಸ್ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ತುಂಬ ಜನಕ್ಕೆ ಹಿಂದೆ ಮೋಸ ಆಗಿದೆ, ತುಂಬ ಜನಕ್ಕೆ ಹಿಂದೆ ತುಂಬ ಮೋಸ ಆಗಿದೆ. ಆ ಮೋಸದಿಂದ ತುಂಬ ಡಿಪ್ರೆಷನಲ್ಲಿದ್ದೀರಾ. ಕೆಲವರಿಗೆ ಫೈನಾನ್ಷಿಯಲ್ ಲಾಸಸ್ ಆಗಿದೆ, ಕೆಲವರಿಗೆ ಎಮೋಷನಲ್ ಲಾಸ್ ತುಂಬ ಆಗಿದೆ, ಕೆಲವ್ರದ್ದು ರಿಲೇಷನ್ಶಿಪ್ ಎಲ್ಲ ಬ್ರೇಕ್ ಆಗಿದೆ. ಸೊ ದಟ್ಸ್ ಓಕೆ, ಆಗೋದಿಲ್ಲ ಒಳ್ಳೆದಕ್ಕೆ. ದಯವಿಟ್ಟು ನೀವು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಇಟ್ಕೊಳ್ಳಿ. ಈಕ್ವಲ್ ಗಿವ್ ಅಂಡ್ ಟೇಕನ್ನು ಮಾಡಿ, ನಿಮ್ಮ ಇಂಟ್ಯೂಷನ್ನ ಕೇಳಿ, ನಿಮ್ಮ ಹತ್ರ ಇರೋ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ. ನಿಮ್ಮ ಲಾಯಲ್ಟಿನ ಎಲ್ಲೂ ಬಿಟ್ಕೊಡ್ಬೇಡಿ. ನೀವು ಲಾಯಲ್ ಆಗಿದ್ರಿ ಮುಂಚೆ, ಈಗಲೂ ಹಾಗೆ ಇರಿ, ಮುಂದೂ ಹಾಗೆ ಇರಿ. ನಿಮ್ಮ ಲಾಯಲ್ಟಿನ ಬಿಟ್ಕೊಡ್ಬೇಡಿ.
ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಸೋಲ್ಮೇಟ್ನ ಅಟ್ರಾಕ್ಟ್ ಮಾಡ್ತೀರಾ. ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ರೆ ಸೊ ನಿಮ್ಮ ಮೇಲೆ ನೀವು ದಯವಿಟ್ಟು ವರ್ಕ್ ಮಾಡಿ ಆ ಲೋನ್ಲಿನೆಸ್ ಇಂದ ಹೊರಗೆ ಬನ್ನಿ, ಆಯ್ತಾ. ಅಂಡ್ ತುಂಬಾ ಜನ ಬರ್ಡನ್ಸ್ ನ ಫೀಲ್ ಮಾಡ್ತಿದ್ದೀರಾ ಲೈಫಲ್ಲಿ, ಅನ್ನೆಸೆಸರಿ ಬರ್ಡನ್ಸ್ ನ ಹೊತ್ಕೊಂಡಿದ್ದೀರಾ. ಸೊ ಆ ಅನ್ನೆಸೆಸರಿ ಬರ್ಡನ್ಸ್ ಅನ್ನ ಬಿಡಿ. ಈವನ್ ನಿಮ್ಮ ಆಫೀಸ್ ವರ್ಕ್ ಅಲ್ಲಿ ಆಗಿರ್ಬೋದು, ಪರ್ಸನಲ್ ಫ್ಯಾಮಿಲಿ ಲೈಫ್ ಅಲ್ಲಿ ಆಗಿರ್ಬೋದು, ಅನ್ನೆಸೆಸರಿ ಯಾರ್ಯಾರ್ದು ಬರ್ಡನ್ಸ್ ಅನ್ನ ನೀವು ಬೇರ್ ಮಾಡಕ್ ಹೋಗ್ಬಿಡಿ. ನಿಮ್ದು ಏನಿದೆ, ನಿಮಗೆ ಎಷ್ಟು ಬೇಕೋ ನೆಸೆಸರಿ ಅಷ್ಟನ್ನ ಮಾತ್ರ ನೀವು ಬೇರ್ ಮಾಡಿ, ಓಕೆನಾ. ಸಿ ದ ಸನ್ ಕಾರ್ಡ್ ವಾಸ್ ಸೋ ಬ್ಯೂಟಿಫುಲ್. ಓಕೆ, ತುಂಬಾ ಡಿಸೆಪ್ಷನ್ ಅಲ್ಲಿ, ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಕೆಲವರು. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ಆ ಡಿಪ್ರೆಷನ್ ಇಂದ ಹೊರಗೆ ಬಂದ್ರೆ ನಿಮ್ಗೆ ಒಳ್ಳೆ ಬ್ಯೂಟಿಫುಲ್ ಲೈಫ್ ಕಾದಿದೆ, ಓಕೆನಾ. ಯು ಹ್ಯಾವ್ ಟು ಮೂವ್ ಆನ್ ಲೈಫ್ ಅಲ್ಲಿ, ಯು ಹ್ಯಾವ್ ಟು ಮೂವ್ ಆನ್. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಮೋಸ ಹೋಗ್ಬಿಟ್ಟಿದೆ, ನಮ್ಮವರಿಂದನೇ ನಮಗೆ ಮೋಸ ಆಯ್ತು ಅಂತ ತುಂಬಾ ಚಿಂತೆ ಮಾಡಿ, ಓವರ್ ಥಿಂಕ್ ಮಾಡಿ, ನಿಮ್ ತಲೆನ ಹಾಳು ಮಾಡ್ಕೊಂಡು ಡಿಪ್ರೆಷನ್ ಅಲ್ಲಿ ತುಂಬಾ ಜನ ಇದ್ದೀರಾ, ಓಕೆನಾ. ಸೊ ಅವರೆಲ್ಲ ಹೊರಗೆ ಬರಬೇಕು. ನಿಮ್ಮ ಒಂದು ಥಾಟ್ಸ್ ನ ಡಿಸಿಪ್ಲಿನ್ ಮಾಡಿ. ಡಿಸಿಪ್ಲಿನ್ ಯುವರ್ ಲೈಫ್, ಡಿಸಿಪ್ಲಿನ್ ಯುವರ್ ಥಾಟ್ಸ್, ದೆನ್ ಯು ವಿಲ್ ಗೋನ ಅಟ್ರಾಕ್ಟ್ ದಿಸ್ ಸಕ್ಸಸ್. ನೀವು ಏನ್ ಅನ್ಕೊಂತೀರಾ, ಇಲ್ಲಿವರೆಗೂ ನೀವೇನ್ ಡ್ರೀಮ್ ಮಾಡಿದ್ರಿ, ಇಂಥ ಲೈಫ್ ನನಗೆ ಬೇಕು ಅಂತ, ಅಥವಾ ಇಂಥ ಪಾರ್ಟ್ನರ್ ಬೇಕು ಅಂತ ನೀವು ಡ್ರೀಮ್ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನ ನೀವು ಅಟ್ರಾಕ್ಟ್ ಮಾಡುವಂತಹ ಎಲ್ಲಾ ಪಾಸಿಬಿಲಿಟೀಸು ಏಟ್ ಪೋರ್ಟಲ್ ನಿಮ್ಗೆ ತರ್ತಾ ಇದೆ. ಸೊ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ಅಂದ್ರೆ ಆ ಒಂದು ಫೇಸ್ ಇಂದ, ಆ ನೆಗೆಟಿವ್ ಫೇಸ್ ಆಫ್ ಲೈಫ್ ಇಂದ ಯು ಹ್ಯಾವ್ ಟು ಕಮ್ ಔಟ್ ಆಫ್, ಓಕೆ, ಕಮ್ ಔಟ್ ಆಫ್ ದಟ್. ಅದರಿಂದ ಹೊರಗೆ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಏನ್ ಅನ್ಕೊಂಡಿದ್ರ ಅದನ್ನ ಅಚೀವ್ ಮಾಡಕ್ಕೆ ಕೆಪಾಸಿಟಿ ಇದೆ. ಗಾಡ್, ಯೂನಿವರ್ಸ್ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನೀವ್ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಹೇಳ್ತಿರೋದು, ಸರಿನಾ. ಸೊ ಒಂದು ಒಳ್ಳೇದು ಕೆಟ್ಟದು ಅನ್ನೋದು ಲೈಫಲ್ಲಿ ಇದ್ದೇ ಇರುತ್ತಲ್ವಾ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಔಟ್. ಸ್ವಲ್ಪ ನೀವು ಸ್ಪಿರಿಚುವಲಿ ಮೂವ್ ಆಗ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಚಾರಿಟ್ ಕಾರ್ಡ್ ಏನಂದ್ರೆ, ಸ್ಪಿರಿಚುವಲಿ ಸ್ವಲ್ಪ ಮೂವ್ ಆಗಿ, ಓಕೆನಾ. ಸೊ ನಿಮ್ಗೆ ಇಲ್ಲಿವರೆಗೂ ಆಗಿರೋ ಲಾಸ್ ಅನ್ನ ಮಾತ್ರ ನೋಡ್ತಾ ಕೂರ್ಬೇಡಿ. ಆಗಿರೋ ಲಾಸ್ ಜೊತೆಗೆ ನಿಮ್ಮ ಸುತ್ತನೇ ನಿಮ್ಗೆ ಗೇನ್ ಮಾಡುವಂತಹ ಒಂದು ಏನು ಅಪರ್ಚುನಿಟೀಸ್ ಇರುತ್ತೆ, ಅದನ್ನ ನೀವು ನೋಡ್ಬೇಕಾಗತ್ತೆ. ಸೊ ಎಮೋಷನಲಿ ಲಾಸ್ ಅಲ್ಲಿ ಯಾರೆಲ್ಲ ಹೋಗಿದ್ದೀರಾ, ಓಕೆ, ನಿಮ್ಮನ್ನ ಯಾರು ಕೇರ್ ಮಾಡಿಲ್ಲ, ನಿಮ್ಮನ್ನ ಯಾರು ಪ್ರೀತಿ ಮಾಡಿಲ್ಲ, ಅಥವಾ ನೀವು ಕೊಟ್ಟ ಪ್ರೀತಿಗೆ ಒಂದು ಮೋಸ ಮಾಡಿ ಹೋಗಿದ್ದಾರೆ, ಅದನ್ನೇ ಯೋಚನೆ ಮಾಡೋ ಬದಲು ನಿಮ್ಮ ಸುತ್ತಾನೆ ನಿಮ್ಗೆ ಪ್ರೀತಿ ಕೊಡ್ತಾ ಇದಾರಲ್ಲ ಅವರಿಗೆ ನೀವು ಗೌರವ ಕೊಡಿ. ಅವರ ಪ್ರೀತಿನ ನೀವು ವ್ಯಾಲ್ಯೂ ಮಾಡಿ. ಖಂಡಿತವಾಗ್ಲೂ ನೀವೇನ್ ಅನ್ಕೊಂಡಿದ್ದೀರಾ, ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ನಾನು ಮಾಡ್ಬೇಕು ಅಂತ, ಆ ರಿಲೇಶನ್ಶಿಪ್ ನ ನೀವು ಮಾಡೇ ಮಾಡ್ತೀರಾ. ಅಂಡ್ 3 of Pentacles ಇಸ್ ಎಕ್ಸ್ಪಾನ್ಷನ್. ಎಕ್ಸ್ಪಾನ್ಷನ್, ಓಕೆ. ಸೊ ಯಾರಾದ್ರೂ ಬಿಸ್ನೆಸ್ ಅಲ್ಲಿ ಏನಾದ್ರೂ ಸ್ಟಕಪ್ ಆಗಿದ್ರೆ ಒಂದು ಮೆಚೂರ್ಡ್ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಯ ಗೈಡೆನ್ಸ್ ಅನ್ನ ತಗೋಬೇಕಾಗತ್ತೆ ನೀವು ಈ ಟೈಮಲ್ಲಿ. ಫೈನಾನ್ಷಿಯಲ್ ಲಾಸ್ ಹೋಗ್ತಾ ಇದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಅಥವಾ ಏನಾದ್ರೂ ಕರಿಯರ್ ಅಲ್ಲಿ ಫೈನಾನ್ಷಿಯಲ್ ಲಾಸ್ ನ ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಕೊಲಾಬ್ರೇಷನ್ ನ ಮಾಡಿ. ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ಸ್ ಜೊತೆಗೆ ಮತ್ತೆ ನಾಲೆಜ್ ಇರುವಂತ ಪರ್ಸನ್ಸ್ ಜೊತೆಗೆ, ಸ್ಕಿಲ್ಸ್ ಇರುವಂತಹ ಪರ್ಸನ್ ಜೊತೆಗೆ ಒಂದು ಕೊಲಾಬ್ರೇಷನ್ ಅನ್ನ ಮಾಡಿ, ಅವ್ರ ಜೊತೆಗೆ ಡಿಸ್ಕಷನ್ ನ ಮಾಡಿ ನಿಮ್ಮ ಒಂದು ಕೆರಿಯರ್ ನ ಅಥವಾ ನಿಮ್ಮ ಒಂದು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಿ. ಅದರಿಂದ ನಿಮಗೆ ಗ್ರೋತ್ ಖಂಡಿತವಾಗ್ಲೂ ಆಗುತ್ತೆ. ಅಂಡ್ ಫ್ಯಾಮಿಲಿ ಎಕ್ಸ್ಪಾನ್ಷನ್ ಯಾರೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಯು ಕ್ಯಾನ್ ಪ್ಲಾನ್ ಫಾರ್ ಫ್ಯಾಮಿಲಿ ಎಕ್ಸ್ಪಾನ್ಷನ್. ಯಾ, ಅಂಡ್ ವಿ ವಿಲ್ ಸಿ ದ ಆನಿಮಲ್ ಸ್ಪಿರಿಟ್ ಗೈಡ್ಸ್ ಇಂದ ಏನೆಲ್ಲ ನಮಗೆ ಮೆಸೇಜಸ್ ಇದೆ ಅಂತ. ಥ್ಯಾಂಕ್ ಯು ಸ್ಪಿರಿಟ್ ಗೈಡ್ಸ್, ಥ್ಯಾಂಕ್ ಯು ಆನಿಮಲ್ ಸ್ಪಿರಿಟ್ ಗೈಡ್ಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ ಮೈ ವಿವರ್ಸ್. ಥ್ಯಾಂಕ್ ಯು so much. Please guide my viewers. Okay, thank you so much. Please guide my viewers. Thank you so much. Please guide. Thank you so much. Please guide them. What they need to hear, please guide them. What they need to hear, please guide them. What they need to hear, please guide them. Please guide them. Okay. Please guide 2 more cards. Please guide 2 more cards. It's a general reading ಆಗಿರುತ್ತೆ. ನಿಮ್ಗೆ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟನ್ನ ಮಾತ್ರ ತಗೊಳ್ಳಿ. ರೆಸನೇಟ್ ಆಗದೆ ಇರೋದನ್ನ ಯು ಕ್ಯಾನ್ ಸ್ಕಿಪ್. Fire. Okay. 2 more cards. Shaman. Yeah. See again, bottom of the deck, love card ಬಂದಿದೆ. ಬ್ಯೂಟಿಫುಲ್ ಕಾರ್ಡ್. ಸಿ ಇಲ್ಲಿ 2 of cups ಸೋಲ್ಮೇಟ್ ಎನರ್ಜಿ ಅಂತ ನಾನು ಹೇಳಿದೆ. ಅಂಡ್ ಅಗೇನ್ ಲವ್ ಕಾರ್ಡ್ ಬಂದಿದೆ. ಎರಡು ಮೀನಿಂಗು. ಒಂದು ಸೆಲ್ಫ್ ಲವ್ ನ ನೀವು ತುಂಬಾ ಮಾಡಿ, ಯಾಕಂದ್ರೆ ನಾನು ಹೇಳಿದೆ ಕಾರ್ಮಿಕ್ ಸೈಕಲ್ಸ್ ಎಂಡ್ ಆಗ್ತಿರೋದ್ರಿಂದ, ಎಂಡ್ ಆಗಿದೆ ತುಂಬಾ ಜನಕ್ಕೆ ಲಾಸ್ಟ್. ಸೊ ಅದೇ ಪೇನ್ ಅಲ್ಲಿ ಇದೀರಾ, ಆ ಪೇನ್ ಇಂದ ನೀವು ಹೊರಗೆ ಬಂದು ಸೆಲ್ಫ್ ಲವ್ ನ ಜಾಸ್ತಿ ಮಾಡಿ, ಸೆಲ್ಫ್ ಸೆಂಟರ್ಡ್ ಆಗಿ ಇರಿ. ಸೊ ನೀವು ಸೋಲ್ಮೇಟ್ ನ ಖಂಡಿತವಾಗಿ ಅಟ್ರಾಕ್ಟ್ ಮಾಡ್ತೀರಾ. ಟ್ರೂ ಲವ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೊ ಐ ವಿಲ್ ಟೆಲ್ ಯು ಫಸ್ಟ್ ಥಿಂಗ್, vibrancy. You are born to shine and inspire. Practice humility to avoid jealousy. Be grateful for life and more good things will come. Be true to yourself and recognize your brilliancy. ನಿಮ್ಮಲ್ಲಿರುವಂತಹ ಬ್ರಿಲಿಯನ್ಸಿನ ನೀವು ಯೂಸ್ ಮಾಡಿ. ನೀವು ಹುಟ್ಟಿರೋದೇ ಇನ್ಸ್ಪಿರೇಷನ್ಗೆ ಮತ್ತೆ ಶೈನ್ ಆಗೋದಕ್ಕೆ.
ಸೊ ನಿಮ್ಮ ಹ್ಯುಮಿಲಿಟಿನ ಎಲ್ಲೋ ಬಿಟ್ಕೊಡ್ಬೇಡಿ, ಜಲಸಿನ ಅವಾಯ್ಡ್ ಮಾಡಿ, ಅವ್ರನ್ನ ಇವ್ರನ್ನೆಲ್ಲ ನೋಡಿ ಜಲಸಿ ಪಡೋದನ್ನ ಅವಾಯ್ಡ್ ಮಾಡಿ. ನಿಮ್ಮ ಹತ್ರ ಏನಿದೆಯೋ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಿ. ನಿಮ್ಮ ಹತ್ರ ಏನಿದೆಯೋ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಿ. ಅದಕ್ಕೆ ನೀವು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇರಿ, ಯೂನಿವರ್ಸ್ಗೆ, ಗಾಡ್ಗೆ ಥ್ಯಾಂಕ್ಸ್ ಹೇಳ್ತಾ ಇರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೈರ್ಗಿಂತ ಮುಂಚೆ ಏನಿದೆ, ರಿವೀಲರ್ ಆಫ್ ಟ್ರೂತ್. ಯಾ, ಡೋಂಟ್ ಟೇಕ್ ಥಿಂಗ್ಸ್ ಟೂ ಸೀರಿಯಸ್ಲಿ, ಮೇಕ್ ಟೈಮ್ ಟು ಪ್ಲೇ. Great wisdom comes from laughing at your own folly. Look out for the traps and tricks of life and learn from them. ಓಕೆ, ಇದು ಯಾರಿಗೆ ಮೆಸೇಜಸ್ ಅಂದ್ರೆ ನಾನು ಹೇಳಿದ್ನಲ್ಲ, ಕಾರ್ಮಿಕ್ ಸೈಕಲ್ ಸೆಂಡ್ ಆಯ್ತು, ಕೆಲವರೆಲ್ಲ ನಿಮಗೆ ಮೋಸ ಮಾಡಿದ್ದಾರೆ, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಮೋಸ ಹೋಗಿರ್ತೀರಲ್ಲ ನೀವು, ನಿಮಗಿದು ಎಸ್ಪೆಷಲಿ ನಿಮಗಿದು. ಯಾಕಂದ್ರೆ ಲೈಫಲ್ಲಿ ತುಂಬಾ ವಿಷಯಗಳನ್ನ ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು. ಅದನ್ನೆಲ್ಲ ತುಂಬಾ ಸೀರಿಯಸ್ ಆಗಿ ತಗೊಳ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಅದರಿಂದ ನೀವು ಏನೋ ಗ್ರೇಟ್ ಲೆಸನ್ಸ್ ಕಲಿಯಕ್ಕಿದೆ ಅಂತ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆನಿಮಲ್ ಸ್ಪಿರಿಟ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮೇಕ್ ಟೈಮ್ ಟು ಪ್ಲೇ. ಅದನ್ನ ತುಂಬಾ ಸೀರಿಯಸ್ ತಗೊಂಡು ನಿಮ್ಮನ್ನೇ ನೀವು ಡಿಪ್ರೆಷನ್ಗೆ ಹಾಕೊಂಡು ನಿಮ್ಮನ್ನೇ ನೀವು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಒಂದು ಟೈಮ್ ತಗೊಳ್ಳಿ, ಒಂದು ಪಾಸ್ ಕೊಡಿ ಲೈಫಲ್ಲಿ. ಪಾಸ್ ಕೊಟ್ಬಿಟ್ಟು ನಿಮ್ಮ ಹತ್ರ ಇರೋ ವಿಸ್ಡಮ್ ಇಂದ ಯೂಸ್ ಮಾಡ್ಕೊಂಡು ನೀವು ಆ ಒಂದು ಪ್ರಾಬ್ಲಮ್ ಅನ್ನ ನೋಡಿ ನೀವು ಅದನ್ನ ನಗಾಡ್ಬೇಕು. ನೀವೆಷ್ಟು ಫುಲಿಶ್ ಇದ್ದೀರಾ ಅಂತ ನೀವೇ ನಿಮ್ಮನ್ನ ನೀವು ನೋಡ್ಕೊಂಡು ನಗಾಡ್ಕೊಳ್ಳಿ. ಬಿಕಾಸ್ ಅವಾಗ ನಿಮ್ಮನ್ನ ನೀವು ಏನಂತಾರೆ ಎವ್ಯಾಲ್ಯೂಷನ್ ಮಾಡ್ಕೊಂಡಂಗಾಗತ್ತೆ. ನಿಮ್ಮನ್ನ ನೀವು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ನಿಮ್ಮನ್ನೇ ನೀವು ನೋಡ್ಕೊಂಡು ಕರೆಕ್ಷನ್ ಮಾಡ್ಕೊಂಡಾಗ ಲೈಫಲ್ಲಿ ತುಂಬಾ ಮುಂದೆ ಬೆಳಿತೀರಾ, ತುಂಬಾ ಮುಂದೆ ಹೋಗ್ತೀರಾ. ಯಾಕಂದ್ರೆ ನಾವು ಯಾವಾಗ್ಲೂ ಬೇರೆಯವ್ರ ತಪ್ಪನ್ನ ನೋಡೋದು, ಬೇರೆಯವ್ರದ್ದು ಕರೆಕ್ಷನ್ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತೀವಿ. ನಮ್ಮನ್ನ ನಾವು ನೋಡ್ಕೊಂಡು ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ, ನಾನೆಲ್ಲಿ ಸರಿ ಮಾಡ್ತಾ ಇದ್ದೀನಿ, ನಾನೆಲ್ಲಿ ತಿದ್ಕೋಬೇಕು ಅನ್ನೋದನ್ನ ತುಂಬಾ ಕಡಿಮೆ ಜನ ನೋಡ್ಕೊಳ್ಳೋದು. ಸೊ ಯಾರು ಅವ್ರೊಳಗೆ ಅವರು ನೋಡ್ಕೊಂಡು ಕರೆಕ್ಷನ್ಸ್ ನ ಮಾಡ್ಕೊತಾ ಹೋಗ್ತಾರೆ, ಅವ್ರ ಲೈಫಲ್ಲಿ ತುಂಬಾ ಮುಂದೆ ಹೋಗ್ತಾರೆ ಅಂಡ್ ತುಂಬಾ ವಿಷಯಗಳನ್ನ ಕಲಿತಾರೆ ಜೀವನದಲ್ಲಿ. ಸೊ ಇದು ಅದೇ ಒಂದು ವಿಷಯನ ನಿಮ್ಗೆ ಹೇಳ್ತಾ ಇದ್ದಾರೆ, ರಿವೀಲರ್ ಆಫ್ ಟ್ರೂತ್. ಸೊ ಆ ತರ ಎಲ್ಲ ನಮ್ಗೆ ಯಾಕಾಗತ್ತೆ, ನಮ್ಗೆ ಯಾರೋ ಒಬ್ರು ಮೋಸ ಮಾಡಿದ್ರು ಏನೋ, ಅದು ಯಾಕೆ ಅಂದ್ರೆ ಅವರ ವ್ಯಕ್ತಿತ್ವ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾವೇನೋ ಅನ್ಕೊಂಡಿರ್ತೀವಿ, ಈ ವ್ಯಕ್ತಿ ಈ ತರ ಆ ತರ ಅಂತ ನಾವೇನೋ ಒಂದು ಅನ್ಕೊಂಡಿರ್ತೀವಿ. ಬಟ್ ಆ ವ್ಯಕ್ತಿ ಒಳಗಡೆಯಿಂದ ಇರೋದೇ ಬೇರೆ ರೀತಿಯಲ್ಲಿ ಇರ್ತಾರೆ, ನಮ್ಮ ಹತ್ರ ತೋರ್ಸ್ಕೊಳ್ಳೋದೇ ಬೇರೆ ರೀತಿಯಲ್ಲಿ ತೋರ್ಸ್ಕೊಂಡಿರ್ತಾರೆ. ಹಾಗಾಗಿ ದೇವ್ರು ನಮ್ಗೆ ಅವರ ಮುಖವಾಡವನ್ನ ಕಳಚಿ ಬೀಳಿಸ್ತಾರೆ. ಸೊ ದಟ್ ಇಸ್ ಅ ಬ್ಯೂಟಿಫುಲ್ ಅಲ್ಲ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫೈರ್. ಐ ಚೂಸ್ ಟು ಬಿ ಅನ್ಸ್ಟಾಪಬಲ್. My passion is my power. I am bold. I am brave. Mighty forces come to my aid. ಸೊ ಸೆಲ್ಫ್ ಲವ್ ತುಂಬಾ ಮಾಡ್ಕೊಬೇಕು. ನಿಮ್ಮಲ್ಲಿ ಇರುವಂತ ಒಳಗಡೆ ಇರುವಂತ ಆ ಫೈರ್ ಎನರ್ಜಿನ ನೀವು ಎವೋಕ್ ಮಾಡಿ, ಓಕೆನಾ. ಸೊ ಯು ಆರ್ ಅನ್ಸ್ಟಾಪಬಲ್. ನಾನು ಅನ್ಸ್ಟಾಪಬಲ್. ನಾನು ಏನ್ ಅನ್ಕೊಂಡಿದ್ದಾನೋ ಅದನ್ನ ನಾನು ಸಾಧನೆ ಮಾಡೇ ಮಾಡ್ತೀನಿ. ನನ್ನ ಪ್ಯಾಷನ್ನೇ ನನ್ನ ಪವರ್ ಅಂತ ನೀವು ಡಿಸೈಡ್ ಮಾಡಿ. ಅಂಡ್ ಯು ಆರ್ ಬೋಲ್ಡ್. ಐ ಆಮ್ ಬೋಲ್ಡ್, ಐ ಆಮ್ ಬ್ರೇವ್ ಅಂತ ನೀವು ಅದನ್ನ ಅಫರ್ಮೇಷನ್ ತರ ಯೂಸ್ ಮಾಡಿ. ಮೈಟಿ ಫೋರ್ಸಸ್ ಕಮ್ ಟು ಮೈ ಏಡ್. ಮೈಟಿ ಫೋರ್ಸಸ್ ಕಮ್ ಟು ಮೈ ಏಡ್ ಅಂತ ಅಂದ್ರೆ ಯೂನಿವರ್ಸ್ ಆಗಿರ್ಬೋದು, ಗಾಡ್ ಆಗಿರ್ಬೋದು, ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ದೇ ವಿಲ್ ಹೆಲ್ಪ್. ಅಂಡ್ ಅವರು ಯಾವಾಗ್ಲೂ ನನಗೆ ಹೆಲ್ಪ್ ಮಾಡೋದಕ್ಕೆ ಸದಾಕಾಲ ರೆಡಿ ಇರ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗಾರ್ಡಿಯನ್. Gentle and wise protector, give me your confidence and power. Help me protect the one I love. Awaken my intuition and guide me. ಈ ಗಾರ್ಡಿಯನ್ಸ್ಗೆ ನೀವೇನು ಪ್ರೇ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಗಾರ್ಡಿಯನ್ಸ್ಗೆ ನೀವೇನು ಪ್ರೇ ಮಾಡ್ಬೇಕಂದ್ರೆ, ಜೆಂಟಲ್ ಅಂಡ್ ವೈಸ್ ಪ್ರೊಟೆಕ್ಟರ್, ಗಿವ್ ಮಿ ಯುವರ್ ಕಾನ್ಫಿಡೆನ್ಸ್ ಅಂಡ್ ಪವರ್. ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಪವರ್ ಅನ್ನು ನನಗೆ ಕೊಡಿ. ಹೆಲ್ಪ್ ಮೀ ಟು ಪ್ರೊಟೆಕ್ಟ್ ದ ಒನ್ಸ್ ಐ ಲವ್. ನಾನು ಯಾರನ್ನ ಪ್ರೀತಿಸ್ತೀನೋ ಅವರನ್ನ ಪ್ರೊಟೆಕ್ಟ್ ಮಾಡುವಂತಹ ಶಕ್ತಿಯನ್ನ ನನಗೆ ಕೊಡಿ. ಹಾಗೂ ನನ್ನನ್ನ ನೀವು ಪ್ರೊಟೆಕ್ಟ್ ಮಾಡಿ ಅಂತ ಒಂದು ಪ್ರೇ ಮಾಡಿ. ಮತ್ತೆ ನಿಮ್ಮಲ್ಲಿರುವಂತಹ ಇಂಟ್ಯೂಷನ್ ಅನ್ನ ಅವೇಕನ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಪಿರಿಟ್ ಗೈಡ್ಸ್. ನಾನು ಇಂಟ್ಯೂಷನ್ ಬಗ್ಗೆ ಪ್ರತಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ಮಾತಾಡ್ತಾನೆ ಇರ್ತೀನಿ. ಸ್ವಲ್ಪ ಡೀಟೇಲ್ ಆಗಿ ಬೇಕು ಅಂದ್ರೆ ಪ್ಲೀಸ್ ಗೋ ಬ್ಯಾಕ್ ಟು ಒಂದು 2 ವಿಡಿಯೋ 3 ವಿಡಿಯೋ ಬ್ಯಾಕ್ ಹೋದ್ರೆ ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಸಿಗುತ್ತೆ. ಇಲ್ಲ ಅಂದ್ರೆ ನೀವು ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೋದ್ರೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದೀನಿ ಇಂಟ್ಯೂಷನ್ ಬಗ್ಗೆ. ಸೊ ಯು ಕ್ಯಾನ್ ಲಿಸನ್ ಅಂಡ್ ಫಾಲೋ ದಟ್. ಮೇನ್ ಆಗಿ ಮೆಡಿಟೇಷನ್ ಮಾಡಬೇಕು ಇಂಟ್ಯೂಷನ್ ಕನೆಕ್ಟ್ ಆಗಬೇಕು ಅಂದ್ರೆ, ಓಕೆನಾ. ಆ ಇಂಟ್ಯೂಷನ್ ನಿಮ್ಗೆ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಗೈಡ್ ಮಾಡುತ್ತೆ. ಸೊ ರೀಜನರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ರೇಕಪ್ ಆಗಿದೆ, ಮೋಸ ಹೋಗಿದ್ದೀವಿ, ಈ ಟೈಮ್ ಇದೆಯಲ್ಲ, ಈ ಟೈಮು ನಮ್ಮನ್ನ ನಾವು ಕಂಪ್ಲೀಟ್ ಆಗಿ ರೀಜನರೇಷನ್ ಮಾಡ್ಕೊಳ್ಳುವಂತಹ ಟೈಮ್ ಇದು. ಪ್ರಪಂಚದ ಕಲರ್ಸ್ ಅನ್ನ ನಾವು ನೋಡೋದ್ರ ಮೇಲೆ ನಮ್ಮದೇ ಆದ ಒಂದು ಬೌಂಡ್ರೀಸ್ ಅನ್ನ ಸೆಟ್ ಮಾಡಿ, ನಮ್ಮದೇ ಆದಂತಹ ಒಂದು ಲೈಫ್ ಅನ್ನ ಬಿಲ್ಡ್ ಮಾಡುವಂತಹ ಸಮಯ, ನಮ್ಮದೇ ಆದ ಎಮೋಷನಲ್ ಬ್ಯಾಲೆನ್ಸ್ ಅನ್ನ ಬಿಲ್ಡ್ ಮಾಡುವಂತಹ ಸಮಯ ಇದು. ಆಸ್ ಅ ಸರ್ವೈವರ್ ಯು ಆರ್ unparalleled. No matter what happens, you can adapt. Embrace your transformation. Put on your new clock. You are a master of regeneration. See, once again, ಅದೇ ಮೆಸೇಜಸ್ ನಾನು ಏನು ಹೇಳಿದೆ ಅದೇ ಮೆಸೇಜಸ್.
ಸರ್ವೈವರ್ ಮೋಡಿಗೆ ಹೋಗ್ಬೇಕು ನೀವು, ಆಯ್ತಾ? ಪ್ರಪಂಚ ತುಂಬಾ ಕೆಟ್ಟದಾಗಿದೆ. ಒಳ್ಳೇದಾಗಿ ಇದ್ದಿದ ತಕ್ಷಣ ಎಲ್ಲರೂ ಉಪಯೋಗಿಸ್ಕೋತಾರೆ. ಸೊ ನನಗೆ ಗೊತ್ತಿರಬೇಕು ನಾನು ಎಲ್ಲಿ ಬೌಂಡ್ರೀಸ್ನ ಹಾಕಬೇಕು, ಯಾರನ್ನ ಎಷ್ಟ್ರ ಮಟ್ಟಿಗೆ ನಾನು ಹತ್ರ ಬಿಟ್ಕೋಬೇಕು, ಯಾರನ್ನ ಎಷ್ಟ್ರ ಮಟ್ಟಿಗೆ ನಾನು ದೂರ ಬಿಟ್ಕೋಬೇಕು ಅನ್ನೋ ಬೌಂಡ್ರೀಸ್ನ ನೀವೇ ಹಾಕೋಬೇಕು. ಸೊ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಇನ್ ಲೈಫ್, ಯು ಕ್ಯಾನ್ ಅಡಾಪ್ಟ್ ಯುವರ್ ಸೆಲ್ಫ್. ನೀವು ಎಲ್ಲೇ ಇದ್ರೂ ನೀವು ಅಡಾಪ್ಟ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಯೂನಿವರ್ಸ್ ನಮಗೆ ಕೊಟ್ಟಿರ್ತಾರೆ. ಸೊ ಏನೇ ಲೈಫಲ್ಲಿ ಆದ್ರೂ ಕೂಡ ನಮ್ಮನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳುವಂಥ ಶಕ್ತಿ ನಮಗಿರುತ್ತೆ. ಅಂಡ್ ಎಂಬ್ರೇಸ್ ಯುವರ್ ಟ್ರಾನ್ಸ್ಫಾರ್ಮೇಶನ್. ಯಾರೆಲ್ಲ ಬ್ರೇಕಪ್ ಅಲ್ಲಿ ಹೋಗ್ತಾ ಇದ್ದೀರಾ, ಫೈನಾನ್ಸ್ ಲಾಸ್ ಅಲ್ಲಿ ಹೋಗ್ತಿದ್ದೀರಾ, ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಕ್ಕಿದೆ ನಿಮಗೆ. ಆ ಟ್ರಾನ್ಸ್ಫಾರ್ಮೇಶನ್ ಆಗ್ಲಿ ಅಂತಾನೆ ನಿಮಗೆ ಈ ಬ್ರೇಕ್ ಥ್ರೂ ಕೊಟ್ಟಿರೋದು ದೇವರು. ಸೊ ಅದನ್ನ ಒಂದು ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟು ಅದನ್ನ ಎಂಬ್ರೇಸ್ ಮಾಡಿ, ಅದನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡಿ, ಅದನ್ನ ಒಂದು ಪಾಸಿಟಿವ್ ವೇನಲ್ಲಿ ನೋಡ್ಲಿಕ್ಕೆ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಲಿಕ್ಕೆ ಟ್ರೈ ಮಾಡಿ. ಅದನ್ನ ಎಂಬ್ರೇಸ್ ಮಾಡಿ. ಆ ಟ್ರಾನ್ಸ್ಫಾರ್ಮೇಶನ್ ಖಂಡಿತವಾಗ್ಲೂ ನಿಮಗೆ ಲೈಫಲ್ಲಿ ಒಳ್ಳೇದನ್ನ ತರುತ್ತೆ. ಒಂದು ನ್ಯೂ ಕ್ಲಾಕ್ನ ದ ನ್ಯೂ ವರ್ಷನ್ ಆಫ್ ಯುವರ್ ಸೆಲ್ಫ್ನ ಸೆಟ್ ಮಾಡಿ ಅದನ್ನ. ಓಕೆ, ಅಂಡ್ ಯು ಆರ್ ಅ ಮಾಸ್ಟರ್ ಆಫ್ ರೀಜನರೇಷನ್. ನೀವು ಮಾಸ್ಟರ್ ಆಫ್ ರೀಜನರೇಷನ್, ಅದು ನಿಮ್ಮ ಕೈಯಲ್ಲಿ ಇರುತ್ತೆ. ನೀವು ಅನ್ಕೊಂಡ್ರೆ ಖಂಡಿತವಾಗ್ಲೂ ಮಾಡ್ಬೋದು. ನಿಮ್ಮ ಎಲ್ಲ ಆಟಿಟ್ಯೂಡ್ಸು, ನಿಮ್ಮ ಎಲ್ಲ ಎಮೋಷನ್ಸು, ನಿಮ್ಮ ಎಲ್ಲ ಲುಕ್ಸು, ಈವನ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, ಎಲ್ಲದನ್ನು ರೀಜನರೇಟ್ ಮಾಡುವಂಥ ಶಕ್ತಿ ನಿಮಗಿದೆ. ಯು ಕ್ಯಾನ್ ಡೂ, ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ಮೆಸೇಜಸ್, ಆಕ್ಚುಲಿ ವೆರಿ ಸ್ಟ್ರಾಂಗ್ ಮೆಸೇಜ್ ಇದು. And the shaman, you are the creator and magician. Use your gifts for good. There is power in your wisdom and words. Connect with the elemental spirits and glide through the void. Claim your place as keeper of the mysteries. Okay, ಸಿ ಅವಾಗಲೇನು ಮೆಜಿಷಿಯನ್ ಕಾರ್ಡ್ ಬಂದಿತ್ತು. ಒನ್ಸ್ ಅಗೇನ್ ಅದೇನೇ ಹೇಳ್ತಾ ಇದ್ದ. ಸಿ ನಾನು ಹೇಳ್ದೆ, ನಿಮ್ಮ ಹತ್ರನೇ ಎಲ್ಲ ರಿಸೋರ್ಸಸ್ ಇದೆ, ನಾಲೆಜು ಇದೆ, ಎಲ್ಲ ಇದೆ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್. ನೀವೇನು ಅನ್ಕೊಂತೀರೋ ಅದನ್ನ ಕ್ರಿಯೇಟ್ ಮಾಡೋ ಶಕ್ತಿ ನಿಮಗೆ ಆಲ್ರೆಡಿ ಇದೆ. ಬಟ್ ನೀವು ಅದನ್ನ ಯೂಸ್ ಮಾಡ್ಕೊಬೇಕು ವಿತ್ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಇಂದ. ಸೊ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ, ಯು ಆರ್ ದ ಕ್ರಿಯೇಟರ್ ಅಂಡ್ ಮೆಜಿಷಿಯನ್. ನೀವೇ ನಿಮ್ಮ ಲೈಫಿನ ಕ್ರಿಯೇಟರ್, ನಿಮ್ಮ ಲೈಫಿನ ಮೆಜಿಷಿಯನ್ ನೀವೇ. ಯೂಸ್ ಯುವರ್ ಗಿಫ್ಟ್ಸ್ ಫಾರ್ ಗುಡ್. ನಿಮ್ಮಲ್ಲಿ ಇರುವಂತಹ ಗಿಫ್ಟ್ಸ್ ಅನ್ನ ಗುಡ್ ಥಿಂಗಿಗೆ ಯೂಸ್ ಮಾಡಿ, ಅದನ್ನ ಬ್ಯಾಡ್ ಥಿಂಗಿಗೆ ಯೂಸ್ ಮಾಡಬೇಡಿ. ದೇರ್ ಈಸ್ ಪವರ್ ಇನ್ ಯುವರ್ ವಿಸ್ಡಮ್ ಅಂಡ್ ವರ್ಡ್ಸ್. ನಿಮ್ಮ ವರ್ಡ್ಸ್ ಮತ್ತೆ ನಿಮ್ಮ ವಿಸ್ಡಮ್, ಬುದ್ಧಿವಂತಿಕೆ ಏನಿದೆಲ್ಲ ಅದರಲ್ಲಿ ತುಂಬಾ ಪವರ್ ಇದೆ. ಸೊ ಕನೆಕ್ಟ್ ವಿತ್ ದ ಎಲಿಮೆಂಟಲ್ ಸ್ಪಿರಿಟ್ಸ್ ಅಂಡ್ ಗ್ಲೈಡ್ ಥ್ರೂ ದ ವಾಯ್ಡ್. ನಾನು ಹೇಳ್ದೆ ಅವಾಗಲೇ, ನಿಮ್ಮ ಗಾಡಿ ಕನೆಕ್ಟ್ ಆಗಿ, ಯೂನಿವರ್ಸಿಟಿ ಕನೆಕ್ಟ್ ಆಗಿ, ನಿಮ್ಮ ಇಂಟ್ಯೂಷನ್ಗೆ ಕನೆಕ್ಟ್ ಆಗಿ, ಆ್ಯಂಡ್ ನಿಮ್ಮ ಗೈಡ್ಸ್ಗೆ ಪ್ರೇ ಮಾಡಿ, ನಿಮ್ಮ ಗಾರ್ಡಿಯನ್ಸ್ಗೆ ಪ್ರೇ ಮಾಡಿ, ಸೊ ದಟ್ ಯು ಕ್ಯಾನ್ ಗೆಟ್ ಅ ಬ್ಲೆಸ್ಸಿಂಗ್ ಆ್ಯಂಡ್ ಗೈಡೆನ್ಸ್ ಫಾರ್ ಫರ್ದರ್ ಪಾತಲ್ಲಿ ಹೋಗ್ಲಿಕ್ಕೆ ನಿಮಗೆ ಗೈಡೆನ್ಸ್ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ. ಸೊ ಸೇಮ್ ಥಿಂಗ್ನ ಹೇಳ್ತಾ ಇದ್ದಾರೆ. ಆ್ಯಂಡ್ ತುಂಬ ವಿಷಯಗಳನ್ನ ನೀವು ಮಿಸ್ಟ್ರಿ ಆಗಿ ಇಡೋದು ತುಂಬ ಒಳ್ಳೇದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಇರುವಂಥ ಸಾಕಷ್ಟು ವಿಷಯಗಳನ್ನ ನೀವು ಹೊರಗಡೆ ಬಿಟ್ಕೊಡದೇ ಇದ್ರೆ ಒಳ್ಳೇದು ಅಂತ. ಕೆಲವೊಂದನ್ನೆಲ್ಲ ಸೀಕ್ರೆಟ್ ಆಗಿ ಇಟ್ಟರೆ ಒಳ್ಳೇದು. ಸೊ ಲವ್ ಬಂದ್ಬಿಟ್ಟು, ಬಿ ಜೆಂಟಲ್ ವಿತ್ ಯುವರ್ ಸೆಲ್ಫ್, ಯು ಹೀಲ್ ವಿತ್ ದ ಪವರ್ ಆಫ್ ಲವ್, ಸಿ ದ ಲೈಟ್ ಇನ್ ಆಲ್ ಥಿಂಗ್ಸ್, ಅಕ್ನಾಲೇಜ್ ಯುವರ್ ಸೆಲ್ಫ್ ವರ್ತ್ ಆ್ಯಂಡ್ ಗ್ರೇಸ್. ಅವಾಗಲೇ ಹೇಳಿದ್ದೆ ನಾನು, ಆಲ್ರೆಡಿ ನಾನು ಹೇಳಿದ್ದೀನಿ, ಸೆಲ್ಫ್ ಲವ್ನ ಮಾಡಿ ನೀವು. ಸೊ ಆ ಸೆಲ್ಫ್ ಲವ್ನ ನೀವು ಮಾಡ್ತಾ 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 ಯು ರೀಚ್ ಒನ್ ಪಾಯಿಂಟ್. ಆ ಪಾಯಿಂಟಿಗೆ ನೀವು ರೀಚ್ ಆಗಿ ಹೈಯರ್ ವೈಬ್ರೇಷನ್ಗೆ ಬಂದಾಗ ಯು ಅಟ್ರಾಕ್ಟ್ ದ ಸೋಲ್ಮೇಟ್. ನಿಮಗೆ ಗೊತ್ತಿಲ್ಲದೆ ನೀವು ಅಟ್ರಾಕ್ಟ್ ಮಾಡೇ ಮಾಡ್ತೀರಾ. ದಟ್ ಈಸ್ ದ ಬ್ಯೂಟಿ ಆಫ್ ದ ಯೂನಿವರ್ಸ್. ಓಕೆ, ಸೊ ಇಲ್ಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ. ಯಾರೆಲ್ಲ ಬ್ರೇಕಪ್ ಅಲ್ಲಿ ಆಲ್ರೆಡಿ ಫೇಸ್ ಮಾಡ್ತಿದ್ದೀರಾ, ತುಂಬಾ ಪೇನ್ಫುಲ್ ಸೈಕಲ್ ಇಂದ ಹೊರಗೆ ಬರಕ್ ಟ್ರೈ ಮಾಡ್ತಿದ್ರ, ಖಂಡಿತವಾಗ್ಲೂ ನೀವು ಹೊರಗೆ ಬನ್ನಿ. ನಿಮ್ ಕೈಲಾಗುತ್ತೆ. ನಿಮ್ಮನ್ನ ನೀವು ತುಂಬಾ ಪ್ರೀತಿಸ್ಕೊಳ್ಳಿ. ಇಲ್ಲಿವರೆಗೂ ಯಾರಿಗೋ ಅತಿಯಾಗಿ ಪ್ರೀತಿ ಮಾಡಿದ್ರಿ ಅಲ್ವಾ, ನಿಮ್ಗಿಂತನೂ ಜಾಸ್ತಿ ಯಾರಿಗೋ ಪ್ರೀತಿ ಕೊಟ್ಟಿದ್ರಿ. ಈಗ ನಿಮ್ಮನ್ನ ನೀವು ಅತಿಯಾಗಿ ಪ್ರೀತಿ ಮಾಡಿ. ಇದು ರೈಟ್ ಟೈಮ್ ನಿಮ್ಮನ್ನ ನೀವು ಅತಿಯಾಗಿ ಪ್ರೀತಿ ಮಾಡೋದು. ಅಂಡ್ ಇನ್ ಮುಂದೆ ಅದನ್ನ ಬಿಡ್ಲಿಕ್ಕೆ ಹೋಗ್ಬಿಡಿ, ಅದನ್ನ ಕಂಟಿನ್ಯೂಷನ್ ಅಲ್ಲಿ ಇಡಿ. ಆ ಪ್ರೀತಿ ನಿಮ್ಮನ್ನ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಸಿ ದ ಲೈಟ್ ಇನ್ ಆಲ್ ದ ಥಿಂಗ್ಸ್. ಎಲ್ಲದರಲ್ಲೂ ಒಂದು ಲೈಟ್ ಇರುತ್ತೆ, ಎಲ್ಲದರಲ್ಲೂ ಒಂದು ಬೆಳಕಿರುತ್ತೆ. ಕತ್ಲು ಬಂದಿದೆ ಅಂದ್ರೆ ಅದು ನಮಗೆ ಹೊಸದೊಂದು ಬೆಳಕನ್ನ ತರ್ಲಿಕ್ಕಾಗಿ ಬಂದಿದೆ. ಹೊಸ ದಿನ ಬರಬೇಕು ಅಂದ್ರೆ ಕತ್ಲಾಗ್ಲೇಬೇಕಲ್ವಾ? ಅದೇ ರೀತಿ ಲೈಫಲ್ಲಿ ಹೊಸದೇನೋ ಒಂದು ನಾವು ನೋಡ್ಬೇಕು ಅಂದ್ರೆ ಕತ್ಲಾಗ್ಲೇಬೇಕು. ಹಾಗಾಗಿ ನೀವು ಅದನ್ನ ಎಂಬ್ರೇಸ್ ಮಾಡಿ, ಅಕ್ನಾಲೇಜ್ ಮಾಡಿ. ನಿಮ್ಮ ಸೆಲ್ಫ್ ವರ್ತನ್ನ ಎಲ್ಲೂ ಕಳ್ಕೊಬಿಡಿ, ಸೆಲ್ಫ್ ವರ್ತನ್ನ ಎಲ್ಲೂ ಬಿಟ್ಕೊಡ್ಬೇಡಿ. ಓಕೆನಾ? ಅಂಡ್ ಗ್ರೇಸ್ ಇಟ್. ಪ್ರೀತಿನ ಹಂಚಿ, ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮ ಸುತ್ತ ಇರೋರ್ನ ಪ್ರೀತಿ ಹಂಚಿ. ಖಂಡಿತವಾಗ್ಲೂ ನೀವೇನ್ ಕಳ್ಕೊಂಡಿದ್ದೀರಾ ಆ ಪ್ರೀತಿ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ಈ ಸೋಲ್ಮೇಟ್ ಕಾರ್ಡ್ ಹೇಳುತ್ತೆ, ಯು ಆರ್ ಅಟ್ರಾಕ್ಟಿಂಗ್ ಅ ಸೋಲ್ಮೇಟ್. 88 ಪೋರ್ಟಲ್ಲಿ ಸೋಲ್ಮೇಟ್ ಅಟ್ರಾಕ್ಟ್ ಮಾಡ್ತೀರಾ. ಸೊ ಒಬ್ರು ತುಂಬಾ ಲಾಯಲ್ ಅಂಡ್ ಏನಂತಾರೆ, ಹಾನೆಸ್ಟ್ ಅಂಡ್ ಬೋಲ್ಡ್ ಆಗಿರುವಂತ ಪರ್ಸನ್ ಇರ್ತಾರೆ. ಇನ್ನೊಬ್ರು ವೆರಿ ಪ್ಲೇಫುಲ್ ಎನರ್ಜಿ, ವೆರಿ ಲೈಕ್ ಚೈಲ್ಡ್ ಲೈಕ್ ಎನರ್ಜಿಯಲ್ಲಿ ಇರ್ತಾರೆ. ಸೊ ಇಬ್ರು ವೆಲ್ ಗೋಯಿಂಗ್ ಆಗಿ ತುಂಬಾ ಚೆನ್ನಾಗಿ ಅದನ್ನ ಬ್ಯಾಲೆನ್ಸ್ ಔಟ್ ಮಾಡಿ ಒಂದು ಒಳ್ಳೆ ಹ್ಯಾಪಿ ಹೋಮ್, ಹ್ಯಾಪಿ ಫ್ಯಾಮಿಲಿನ ಕ್ರಿಯೇಟ್ ಮಾಡುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಯಾ
ಸೊ ಐ ಥಿಂಕ್ ತುಂಬ ಚೆನ್ನಾಗಿತ್ತು. ಏಟ್ ಪೋರ್ಟಲ್ ರೀಡಿಂಗ್ ವಾಸ್ ಸೋ ಬ್ಯೂಟಿಫುಲ್. ಚೆನ್ನಾಗಿ ಬಂದಿದೆ ಎಲ್ಲ ಮೆಸೇಜಸ್ಸು. ಸೊ ಮೇನ್ ಥಿಂಗ್ ಈಸ್ ಫೋಕಸ್ ಆನ್ ಹೀಲಿಂಗ್. ಓಕೆ, ಫೋಕಸ್ ಆನ್ ಹೀಲಿಂಗ್, ಫೋಕಸ್ ಆನ್ ಸೆಲ್ಫ್ ಲವ್ ಆ್ಯಂಡ್ ಫೋಕಸ್ ಆನ್ ಇಂಪ್ರೂವಿಂಗ್ ಯುವರ್ ಸ್ಕಿಲ್ಸ್. ದ್ಯಾಟ್ ಇಸ್ ದ ಕೀಸ್ ಬಂದಿರೋದು ರೀಡಿಂಗಲ್ಲಿ. ಒಂದು ಕೀ ಟೇಕಿಂಗ್ ಅಂದರೆ ಅದೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬೆಲ್ ಐಕಾನ್ನ ಟನ್ ಅಂತ ಒತ್ತಿ ನೆಕ್ಸ್ಟ್ ಬರುವಂಥ ನೋಟಿಫಿಕೇಶನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಓಕೆ, ಬಾಯ್, ಟೇಕ್ ಕೇರ್. ರಾಧೆ ರಾಧೆ.